ಸಭಾಪತಿಗಳೇ, ನನ್ನ 145ನೇ ಪ್ರಶ್ನೆ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ. ಉತ್ತರ ಒದಗಿಸಲಾಗಿದೆ ಸಭಾಧ್ಯಕ್ಷ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ನಾನು ಈ ನಂಬರ್ ಪ್ಲೇಟ್ ಅಳವಡಿಕೆಯನ್ನ ಗಡುವನ್ನು ವಿಸ್ತರಣೆ ಬಗ್ಗೆ ಕೇಳಿದ್ದೆ. ಅದು ಇನ್ನೂ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ 2 ಕೋಟಿಗೂ ಹೆಚ್ಚಿನ ವಾಹನಗಳು ಇವತ್ತು ರಸ್ತೆ ಮೇಲೆ ಇದ್ದಾವೆ. ಅವಕ್ಕೆಲ್ಲ ಈ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕಾದ್ರೆ ತುಂಬಾ ಸಮಯ ಹಿಡಿತದೆ. ಮತ್ತು ಇದರ ಜೊತೆಗೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ವೆಹಿಕಲ್ಗಳು ತುಂಬಾ ಜಾಸ್ತಿ ಇರೋದ್ರಿಂದ ಇದು ತುಂಬಾ ಸಮಯ ತಗೊಳ್ಳೋದ್ರಿಂದ ಇದನ್ನ ಗಡುವನ್ನ ವಿಸ್ತರಣೆ ಮಾಡೋದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. ಇದರ ಜೊತೆಗೆ ಈ ಒಂದು ನೋಂದಣಿಯನ್ನ ಆನ್ಲೈನ್ನಲ್ಲಿ ಮಾಡಬೇಕು ಅಂತ ಇದೆ. ಆದರೆ ಈಗಾಗಲೇ ಹಲವಾರು ಗೂಗಲ್ ಆಡ್ಸ್ಗಳಲ್ಲಿ ಪ್ರಮೋಟ್ ಆಗ್ತಾ ಇರ್ತಕ್ಕಂಥದ್ದು ಫೇಕ್ ವೆಬ್ಸೈಟ್ಗಳು ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆಯಾ ಅಂತ ನಾನು ಸಚಿವರಲ್ಲಿ ಕೇಳ್ತಾ, ಈ ಆಡ್ಸ್ಗಳಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾನು ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಸಭಾಧ್ಯಕ್ಷರೇ, ಈಗ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥದ್ದು 18 ಲಕ್ಷ ವಾಹನ ಮಾತ್ರ. ಇದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ದೇಶದ ಎಲ್ಲ ಭಾಗದಲ್ಲೂ ಆಗೋಗಿದೆ. ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಮತ್ತೆ ಇದನ್ನ ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ. ಮತ್ತೆ ಸಚಿವರಲ್ಲಿ ಮತ್ತೆ ಇದ್ರ ಜೊತೆಗೆ ಫೇಕ್ ಆಡ್ಸ್ಗಳು ಆನ್ಲೈನ್ ಬರ್ತಾ ಇದ್ದಾವೆ. ಇದು ಫೇಕ್ ರಿಜಿಸ್ಟ್ರೇಷನ್ ಗೂಗಲ್ ಆಡ್ಸ್ ಇಂದ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಇದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅಂತ. ಸಭಾಧ್ಯಕ್ಷರೇ, ಇದು OEM ಮತ್ತೆ HSR ಇದೆಯಲ್ಲ, ವಿತರಕರು ಅವ್ರು ಮಾತ್ರ ಮಾಡಕ್ ಸಾಧ್ಯ ಇದೆ, ಬೇರೆಯವ್ರು ಮಾಡಕ್ ಆಗೋದಿಲ್ಲ. ಡೂಪ್ಲಿಕೇಶನ್ ಆಗಲ್ಲ. ಆಮೇಲೆ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ಸಾರ್ವಜನಿಕರು ಫೇಕ್ ವೆಬ್ಸೈಟ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ಗೆ ಮಾಡೋ ಸಂದರ್ಭದಲ್ಲಿ ಅವರು OTP ಬರ್ತದೆ, ಅದ್ರ OTP ಮುಖಾಂತರ ದುಡ್ಡು ಕಟ್ಟಿದ್ರೆ ಅದು ದುಡ್ಡು ಇದಾಗ್ತದೆ ಅಂತ ಅದನ್ನ ಸ್ವಲ್ಪ ಗಮನ ಹರಿಸ್ತೀನಿ ಸಭಾಧ್ಯಕ್ಷರೇ. ಆಸ್ ಇಟ್ ಈಸ್ ಪಾರದರ್ಶಕವಾಗಿದೆ. ಆಮೇಲೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಮಾಡಬೇಕಾಗಿದೆ. ಆದರೂ ಮಾನ್ಯ ಸದಸ್ಯರು ಹೇಳಿದ್ದು ನಾನು ಗಮನದಲ್ಲಿ ಇಟ್ಕೊಂಡು ಆ ಥರ ಫೇಕ್ ಏನನ್ನ ಇದ್ರೆ ಅದಕ್ಕೆ ತಡೆಯುವಂಥ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷರೇ. ಮತ್ತೆ ಹೆಚ್ಚು ಪಬ್ಲಿಸಿಟಿ ಕೂಡ ಕೊಡ್ತೀವಿ. ಪಬ್ಲಿಸಿಟಿ ಕೊಟ್ಟು ಮುಂದಿನ 3 ತಿಂಗಳಲ್ಲಿ ಎಲ್ಲ ಮುಗಿಸೋ ರೀತಿ ಮಾಡಿ.